ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಇದ್ದಿಲಿನ ಪರಿಣಾಮ, ಇದ್ದಿಲು ಈ ಒಂದು ಕೃಷಿಯಲ್ಲಿ ಯಾವ ಥರ ಪರಿಣಾಮ ಬೀರ್ತಾ ಇದೆ, ಚಾರ್ಕೋಲ್ ಅಂತ ನಾವು ಏನು ಹೇಳ್ತೇವಲ್ಲ, ಈ ಒಂದು ಬೆಂಕಿ ಹಚ್ಚೋದ್ರಿಂದ, ತ್ಯಾಜ್ಯಗಳಿಗೆ ಬೆಂಕಿ ಹಚ್ಚೋದ್ರಿಂದ ಮತ್ತು ತ್ಯಾಜ್ಯಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳೋದ್ರಿಂದ ನಮ್ಮ ರೈತರಿಗೆ ಏನೆಲ್ಲ ಅನಾಹುತ ಆಗ್ತಾಯಿದೆ, ಇದರಿಂದ ಪಾರಾಗೋದು ಹೇಗೆ, ಒಂದೊಂದಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಕೋಲಾರದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಅನಿಲ್ ಕುಮಾರ್ ಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಈ ಒಂದು ಚಾರ್ಕೋಲ್ ಪರಿಣಾಮದ ಬಗ್ಗೆ, ಇದ್ದಿಲಿನ ಪರಿಣಾಮ ನಮ್ಮ ರೈತರ ಹೊಲದಲ್ಲಿ, ನಮ್ಮ ರೈತರ ಬೆಳೆಗಳಿಗೆ ಯಾವ್ಯಾವ ಥರ ಅನಾಹುತ ಮಾಡ್ತಾ ಇದೆ ಮತ್ತು ಇದರಿಂದ ಪಾರಾಗೋದು ಹೇಗೆ, ಒಂದೊಂದಾಗಿ ಹೇಳಿ ಸರ್. ಈಗ ಚಾರ್ಕೋಲ್ ಅಂತೂ ಮತ್ತು ಬಯೋಚಾರ್. ಈಗ ಚಾರ್ಕೋಲ್ ಅಂತ ಹೇಳಿದ್ರೆ ಅಂದರೆ ಮಾಮೂಲಿ ನಾವು ಏನು ಇದ್ದಿಲು ಅಂತ ಹೇಳ್ತೀವಿ, ಅದನ್ನು ನಾವು ಕೃಷಿಗೆ ಬಳಕೆ ಮಾಡಲಿಕ್ಕೆ ನಾವು ಯಾರೂ ಶಿಫಾರಸು ಮಾಡಿಲ್ಲ. ಅಂದರೆ ಇದ್ದಿಲು ಅಂತ ಹೇಳಿದ್ರೆ ಬೇರೆ ಯಾವುದೇ ರೀತಿಯಲ್ಲಾದರೂ ನೀವು ಯಾವುದೇ ಒಂದು ವಸ್ತುನ ಸುಟ್ಟಾಕಿದಾಗ ನಿಮ್ಗೆ ಇದ್ಲಾಗುತ್ತೆ, ಅದನ್ನು ನಾವು ಕೃಷಿಗೆ ಬಳಕೆ ಮಾಡೋಕ್ಕಾಗೋದಿಲ್ಲ. ಕೃಷಿಗೆ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಬಯೋಚಾರ್ ಅಂತ, ಅಂದರೆ ಬಯೋಚಾರ್ ಅಂತ ಹೇಳಿದ್ರೆ ಯಾವುದೇ ಒಂದು ಕೃಷಿ ಅವಶೇಷಗಳು ಅಥವಾ ಮರದ ತುಂಡುಗಳಾಗಿರ್ಬೋದು ಅಥವಾ ಕೃಷಿ ತ್ಯಾಜ್ಯದ ಅಂದರೆ ಬೆಳೆ ಕಟಾವು ಆದ ನಂತರ ಏನು ತ್ಯಾಜ್ಯ ಉಳಿತದೋ ಆ ಒಂದು ಪದಾರ್ಥಗಳನ್ನ ನಿರ್ದಿಷ್ಟ ಜೈವಿಕ ಅನಿಲ ಮುಖಾಂತರ ನಾವು ಸುಟ್ಟಾಗ ಏನು ಇದ್ದಿಲು ತಯಾರಾಗುತ್ತಲ್ಲ, ಸೊ ಆ ಇದ್ದಿಲನ್ನು ನಾವು ಬಯೋಚಾರ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಜೈವಿಕ ವಸ್ತುವನ್ನ ನಿರ್ದಿಷ್ಟ ಗಾಳಿ ಸಪ್ಲೈ ಮಾಡೋ ಮುಖಾಂತರ ನಾವು ಸುಟ್ಟಾಗ, ಅಂದರೆ ನಿಗದಿತ ಪ್ರಮಾಣದಲ್ಲಿ ನಾವು ಸುಡಬೇಕು. ಅಂದರೆ ಹೆಚ್ಚಿಗೆ ನಾವು ಗಾಳಿ ಸುಟ್ಟಾಗ ಏನಾಗುತ್ತೆ, ಬೂದಿ ಆಗಿಬಿಡುತ್ತೆ. ಅದು ಬೂದಿನ ನಾವು ಕೃಷಿಗೆ ಬಳಕೆ ಮಾಡೋದು ಕಡಿಮೆ, ಅಂದರೆ ಬಳಕೆ ಮಾಡಿದಾಗ ನಮಗೆ ಅದರ ಅನುಕೂಲಗಳು ನಮಗೆ ಭಾಳ ಕಡಿಮೆ ಆಗುತ್ತೆ. ಅದೇ ಈ ಒಂದು ಬಯೋಚಾರ್ನ ನಾವು ತಯಾರು ಮಾಡಿಕೊಂಡು ಕೃಷಿಗೆ ಬಳಕೆ ಮಾಡಿದಾಗ ನಮಗೆ ಅನುಕೂಲಗಳು ಅತಿ ಹೆಚ್ಚಾಗಿರ್ತದೆ. ಹಂಗಾಗಿ ಜೈವಿಕ ಇದ್ದಿಲು ಅಂತ ಕರಿಬೋದು ಅಥವಾ ಬಯೋಚಾರ್ ಅಂತ ಕರಿಬೋದು. ಇತ್ತೀಚಿನ ದಿನಗಳಲ್ಲಿ ಅನೇಕ ರೀತಿಯಾದಂಥ ರೈತರಿಗೆ ಅರಿವು ಆಗಿದೆ ಈ ಒಂದು ಬಯೋಚಾರ್ನ ಬಳಕೆ ಮಾಡೋದ್ರಿಂದ. ಸೊ ಇದನ್ನು ನಾವು ಹೇಳಬೇಕು ಅಂತ ಹೇಳಿದ್ರೆ ಕಾರ್ಬನ್ ರಿಚ್ ಅಂತ ಹೇಳ್ತೀವಿ. ಕಾರ್ಬನ್ ಪದಾರ್ಥ ಅಂದರೆ ರಿಚ್ ಕಾರ್ಬನ್ ಇರುವಂಥ ಒಂದು ಪದಾರ್ಥ ಅಂತಲೂ ನಾವು ಕರಿಬೋದು. ಇದನ್ನು ಬಳಕೆ ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ಕೂಡ ಸುಧಾರಣೆನ ನಾವು ನೋಡ್ಬೋದು. ಇದನ್ನು ಯಾವ ರೀತಿ ತಯಾರು ಮಾಡ್ತೀವಪ್ಪ ಅಂತ ಹೇಳಿದ್ರೆ 3 ರೀತಿಯಲ್ಲಿ ನಾವು ತಯಾರು ಮಾಡ್ಬೋದು ಬಯೋಚಾರ್ನ. ನಾನು ನಿಮ್ಗೆ ಹೇಳಿದೆ, ಯಾವುದೇ ಒಂದು ಜೈವಿಕ ವಸ್ತುಗಳನ್ನ ನಾವು ಏನು ಮಾಡಬೇಕು ಅಂದರೆ, ಜೈವಿಕ ವಸ್ತುಗಳು ಅಂತ ಹೇಳಿದ್ರೆ ಕೃಷಿಗೆ ಬಳಕೆ ಮಾಡುವಂಥದ್ದು, ಬಳಕೆ ಆಗದೇ ಇರುವಂಥದ್ದು ಯಾವುದೇ ಒಂದು ಪದಾರ್ಥಗಳನ್ನ ನಾವು, ಅಂದರೆ ಕೃಷಿ ಮರದ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ಸ್ನ ನಾವು ತಗೊಂಡು 3 ರೀತಿಯಲ್ಲಿ ನಾವು ತಯಾರು ಮಾಡ್ಬೋದು. ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬಯೋಚಾರ್ ಮಾಡುವಂಥದ್ದು, ಅದರಲ್ಲಿ ಹೀಪ್ ಮೆಥಡ್ ಅಂತ ಹೇಳ್ತೀವಿ. ಅಂದರೆ ಗುಡ್ಡೆ ಹಾಕಿ ಎಲ್ಲ ಯಾವುದೇ ಒಂದು ಮರದ ತುಂಡುಗಳನ್ನೆಲ್ಲ ಗುಡ್ಡೆ ಹಾಕಿ ಅದರ ಮೇಲೆ ಮಣ್ಣಿನ ಲೇಪನೆ ಮಾಡಿಬಿಟ್ಟು ಚೆನ್ನಾಗಿ ಮಣ್ಣಲ್ಲಿ ಅಂದರೆ ಕ್ಲೇಯಲ್ಲಿ ಸುತ್ತಾಕ್ಬಿಟ್ಟು ಸುಟ್ಟಾಗ ನಮಗೇನಾಗುತ್ತೆ, ಇದ್ದಿಲು ತಯಾರಾಗುತ್ತೆ. ಆ ರೀತಿ ಒಂದು ಮಾಡ್ಬೋದು, ಅಂದರೆ ಅದು ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ. ಇನ್ನೊಂದು ರೈತನೇ ಮಾಡುವಂಥದ್ದು ಡ್ರಮ್ ಮೆಥಡು. ಡ್ರಮ್ ಪದ್ಧತಿಯಲ್ಲಿ ಕೂಡ ನಾವು, ಅಂದರೆ ಡ್ರಮ್ಗೆ ನಾವು ಕೆಳಗಡೆ ರಂಧ್ರಗಳನ್ನು ಕೊಟ್ಬಿಟ್ಟು ಮೇಲಿಂದ ನಾವು ಸುಟ್ಟಾಗ ಏನಾಗುತ್ತೆ, ಮೇಲೆಲ್ಲ ತುಂಬಿಬಿಟ್ಟು ಮೇಲಿಂದ ಸುಟ್ಟಾಗ ನಮಗೆ ಬಯೋಚಾರ್ ತಯಾರಾಗುತ್ತೆ. ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಕಾರ್ಖಾನೆಗಳ ಮುಖಾಂತರ ನಾವು ಈ ಒಂದು ಬಯೋಚಾರ್ನ ನಾವು ತಯಾರು ಮಾಡೋವಂಥದ್ದು ನಾವು ನೋಡಿದ್ವಿ. ಅಂದರೆ ಕಮರ್ಷಿಯಲ್ ಗ್ರೇಡಲ್ಲಿ ಅದು ಪೈರಾಲಿಸಿಸ್ ಯೂನಿಟ್ ಅಂತೇಳಿ ಅನೇಕ ಸಂಸ್ಥೆಗಳು ಈ ಇತ್ತೀಚಿನ ದಿನಗಳಲ್ಲಿ ಬಂದಿದೆ. ಅವ್ರೇನು ಮಾಡ್ತಾರೆ, ಈ ಪೈರಾಲಿಸಿಸ್ ಯೂನಿಟ್ನ ಒಂದು ನಿರ್ಮಾಣ ಮಾಡಿ ಅದರಲ್ಲಿ ಬಯೋಚಾರ್ನ ತಯಾರು ಮಾಡ್ತಾ ಇದ್ದಾರೆ. ಸೊ ನಾವು ಕೃಷಿಗೆ ಬಳಕೆ ಮಾಡಬೇಕಾದ್ರೆ ಬಯೋಚಾರ್ನ ಬಳಕೆ ಮಾಡಬೇಕು ಹೊರತು ಸಾಮಾನ್ಯ ಚಾರ್ಕೋಲ್ನ ದಯವಿಟ್ಟು, ಯಾಕಂದರೆ ಸುಡುಮಣ್ಣು ಅಂತ ಹೇಳಿ ಕೊಡ್ತಾ ಇರ್ತಾರೆ ಬಯೋಚಾರ್, ಅದನ್ನು ನಾವು ಬಳಕೆ ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ಅಥವಾ ನೀವು ಹೇಳ್ದಂಗೆ ಚಾರ್ಕೋಲ್ ಅಂತ ಹೇಳ್ತೀರಿ, ಅದನ್ನು ಬಳಕೆ ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ದಯವಿಟ್ಟು ಬಯೋಚಾರ್ನ ಬಳಕೆ ಮಾಡ್ಕೋಬೇಕು. ಅದು ಕೂಡ ವೈಜ್ಞಾನಿಕವಾಗಿ ಬಳಕೆ ಮಾಡ್ಕೊಂಡಾಗ ಮಾತ್ರ ಮಣ್ಣಿನ ಆರೋಗ್ಯದ ಮೇಲೆ ನಮಗೆ ಒಳ್ಳೆ ಉತ್ತಮವಾದ ರಿಸಲ್ಟ್ಸನ್ನು ನಾವು ನೋಡ್ಬೋದು. ಅಂದರೆ ಈಗ ಬಯೋಚಾರ್ ಅಥವಾ ಚಾರ್ಕೋಲು ಇದರ ಉಪಯೋಗ ತುಂಬ ಇದೆ, ಆದರೆ ಸಕಾಲಕ್ಕೆ ನಮ್ಮ ರೈತರು ಉಪಯೋಗ ಮಾಡ್ಕೋಬೇಕು. ಹೌದು. ಇದು ಗೊತ್ತಿಲ್ಲ ಅಂಥೇಳಿ ಬಿಟ್ಟರೆ ನೀವು ಹೇಗೇಗೋ ಬೆಂಕಿ ಹಾಕೋದು, ಹೇಗಾಗೋ ಅದು ಆ ಕಡೆ ಈ ಕಡೆ ಬಿಸಾಕೋದು, ತೂರಾಡೋದು, ಹೀಗೆಲ್ಲ ಮಾಡಬಾರ್ದಂತೀರಿ ಸರ್. ಇನ್ನೊಂದೇನೆಂದರೆ, ಖಂಡಿತ ನೀವೇನು ಹೇಳಿದಿರಲ್ಲ, ಅಂದರೆ ಬಯೋಚಾರ್ನ ಬಳಕೆ ಮಾಡಬೇಕಾದ್ರೆ ವೈಜ್ಞಾನಿಕವಾಗಿ ಬಯೋಚಾರ್ನ ಬಳಕೆ ಮಾಡ್ಕೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಬಯೋಚಾರ್ ಒಂಥರ ಈಗ ಸ್ಪಾಂಜ್ ಮೆಟೀರಿಯಲ್, ಅದನ್ನು ನಾವು ಚಾರ್ಜ್ ಮಾಡಿ ನಾವು ಬಯೋಚಾರ್ನ ಮಣ್ಣಿಗೆ ಹಾಕೋದ್ರಿಂದ ಸೊ ನಮಗೆ ಅನೇಕ ರೀತಿಯಾದಂಥ ಮಣ್ಣಿನಲ್ಲಿ ಯಾವುದೋ ಮಣ್ಣಿನ ರಚನೆ ಸುಧಾರಣೆ ನಾವು ನೋಡ್ಬೋದು. ಮತ್ತು ನೀರನ್ನ ಹಿಡಿದಿಟ್ಕೊಳ್ಳುವ ಪ್ರಮಾಣ, ಈಗ ಬೇಸಿಗೆ ಬರ್ತಾ ಇದೆ, ಸೊ ಬಯೋಚಾರ್ ಬಳಕೆ ಮಾಡೋದ್ರಿಂದ ಮಣ್ಣಿನಲ್ಲಿ ತೇವಾಂಶನ ನಾವು ಕಾಪಾಡುವಂಥ ಸಾಧ್ಯತೆಗಳಿರ್ತವೆ. ಜೊತೆಗೆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಹೆಚ್ಚಿಗೆ ಆಗುತ್ತೆ, ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಕ್ರಿಯೆ ಹೆಚ್ಚಿಗೆ ಆಗುತ್ತೆ.
ಸೊ ಈ ರೀತಿ ಅಂದರೆ ಈ ಥರ ಒಂದು ಅನೇಕ ರೀತಿಯಂಥ ಅಂದರೆ ಕಾರ್ಬನ್ ನಾವು ಕೊಟ್ಟ ತಕ್ಷಣ ಮಣ್ಣಿನಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೋ ಆ ರೀತಿ ಎಲ್ಲ ಬದಲಾವಣೆಗಳನ್ನು ನಾವು ನೋಡ್ಬೋದು. ಅಂದರೆ ಸಸ್ಯ ಬೆಳವಣಿಗೆಗೆ ಪೂರಕ ವಾತಾವರಣ ಮಣ್ಣು ಮಾಡ್ಕೊಳುತ್ತೆ ಈ ಬಯೋಚಾರ್ನ ಬಳಕೆ ಮಾಡಿದಾಗ. ಸೊ ಈ ಬಯೋಚಾರ್ನ ಚಾರ್ಜಡ್ ಅಂತ ಹೇಳಿದೆ ನಾನು ನಿಮಗೆ. ಅಂದರೆ ಯಾಕೆ ಚಾರ್ಜಡ್ ಮೆಟೀರಿಯಲ್ ಅಂತ ಹೇಳಿದ್ರೆ, ಈಗ ನಾವು ಬಯೋಚಾರ್ ತಯಾರು ಮಾಡಿದ ತಕ್ಷಣ ನೇರವಾಗಿ ಮಣ್ಣಿಗೆ ಹಾಕಿದ್ರೆ ಮಣ್ಣಿನಲ್ಲಿರುವಂಥ ಸೂಕ್ಷ್ಮ ಜೀವಿಗಳ ಜೊತೆಗೆ ಮಣ್ಣಿನಲ್ಲಿರುವಂಥ ಸಾರಜನಕ ಆಗಿರ್ಬೋದು, ಮಣ್ಣಿನಲ್ಲಿರುವಂಥದ್ದೆಲ್ಲನೂ ಈ ಬಯೋಚಾರ್ ಹೀರ್ಕೊಬಿಡುತ್ತೆ. ಅದನ್ನೇ ನಾವು ಚಾರ್ಜ್ ಅಂತ ಹೇಳಿದ್ರೆ ಪೌಷ್ಟಿಕರಿಸಿದ ಬಯೋಚಾರ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಬ್ಬ ರೈತ ನಾವು ಬಯೋಚಾರ್ ಬಳಕೆ ಮಾಡಿದಾಗ ಪೌಷ್ಟಿಕರಿಸಿದ ಬಯೋಚಾರ್ನ ನಾವು ಕೃಷಿಗೆ ಬಳಕೆ ಮಾಡಿಕೊಂಡಾಗ ಅತಿ ಹೆಚ್ಚಾಗಿ ನಮಗೆ ಲಾಭವನ್ನು ಬಂದಿರುವಂಥದ್ದು ನಮ್ಮ ಒಂದು ಸಂಶೋಧನೆಗಳು. ಅಂದರೆ ಕಳೆದ ಒಂದು 10 ವರ್ಷಗಳಿಂದ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮಾಡ್ತಾ ಇದ್ದೀನಿ. ಅದರಲ್ಲಿ ಹೆಚ್ಚಿಗೆ ಅನುಕೂಲ ಬಂದಿರುವಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಬಯೋಚಾರ್ನ ಯಾವತ್ತೂ ಅಷ್ಟೇ ನಾವು ಬಳಕೆ ಮಾಡಬೇಕಾದ್ರೆ ಪೌಷ್ಟಿಕರಿಸಿದ ಬಯೋಚಾರ್ನ ನಾವು ಬಳಕೆ ಮಾಡ್ಕೋಬೇಕಾಗ್ತದೆ. ಮತ್ತು ಈ ಒಂದು ಬಯೋಚಾರ್ ಯಾವ ಕೃಷಿಗೆ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ಬಯೋಚಾರ್ಗೆ ಯಾವುದೇ ಒಂದು ಬೆಳೆ, ಆಹಾರ ಬೆಳೆ ಬೆಳಿತೀರಾ ಅಥವಾ ಧಾನ್ಯಗಳು ಬೆಳಿತೀರಾ ಅಥವಾ ತರಕಾರಿ ಬೆಳಿತೀರಾ, ಇಲ್ಲ ತೋಟಗಾರಿಕೆ ಬೆಳೆ ಆಗಿರ್ಬೋದು, ಮೇವಿನ ಬೆಳೆ ಆಗಿರ್ಬೋದು, ಯಾವುದೇ ಬೆಳೆಗೆ ನೀವು ಈ ಬಯೋಚಾರ್ನ ಬಳಕೆ ಮಾಡ್ಕೋಬೋದು. ಬಯೋಚಾರ್ನ ಬಳಕೆ ಮಾಡ್ಕೋದ್ರಿಂದ ನೀವು ಮೊದಲೇ ಹೇಳ್ದಂಗೆ ಮಣ್ಣಿನ ಆರೋಗ್ಯ ವೃದ್ಧಿ ಆಗುತ್ತೆ, ಜೊತೆಗೆ ಗಿಡದ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಬರುವಂಥದ್ದು ನಾವು ನೋಡ್ತೀವಿ. ಮತ್ತು ಯಾವುದೇ ಒಂದು ಬೆಳೆಗೆ ನಾವು ಬರ ನಿರೋಧಕ ಶಕ್ತಿ ಕೂಡ ತಾನಾಗಿ ತಾನೇ ಹೆಚ್ಚಿದೆ. ಯಾಕಂದರೆ ಇದರಲ್ಲಿ ಬಯೋಚಾರ್ ಬಳಕೆ ಮಾಡೋದ್ರಿಂದ ನೀರಿನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಹೆಚ್ಚಿಗೆ ಜಾಸ್ತಿ ಆಗುತ್ತೆ. ಮತ್ತು ಮಣ್ಣಿನಲ್ಲಿ ಸಾವಯವ ಅಂಶ, ಅಂದರೆ ಇತ್ತೀಚಿನ ವರದಿಯಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರದಲ್ಲೆಲ್ಲ ನೋಡಿದಾಗ ನಮಗೆ 90% ಅಷ್ಟು ಮಣ್ಣುಗಳು ಏನು ಸಾವಯವ ಇಂಗಾಲದಿಂದ ಕೊರತೆ ಆಗಿರೋಂಥದ್ದು ನಾವು ನೋಡಿದ್ವಿ. ಅಂದರೆ ಕಡಿಮೆ ಇರುವಂಥ ಪ್ರದೇಶಗಳು, ರಾಮನಗರ ಆಗಿರ್ಬೋದು, ಅದು ಈಗ ಅನೇಕ ಜಿಲ್ಲೆಗಳಲ್ಲಿ ನಮಗೆ ಸಾವಯವ ಏನು ಇಂಗಾಲ ಭಾಳ ಕಡಿಮೆ ಇರುವಂಥದ್ದು ನಾವು ಮಣ್ಣಿನ ಪರೀಕ್ಷೆ ವರದಿಯಲ್ಲಿ ನಾವು ಗಮನಿಸಿದ್ದೀವಿ. ಅಂಥದ್ರಲ್ಲಿ ಕೂಡ ಮಣ್ಣಿನ ಸುಧಾರಣೆ ಮಾಡಲಿಕ್ಕೆ ಈ ಒಂದು ಬಯೋಚಾರ್ ಬಳಕೆ ಭಾಳ ಪ್ರಮುಖ ಪಾತ್ರ ವಹಿಸ್ತದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರ ಕೂಡ ಬಡ್ಜೆಟ್ನಲ್ಲಿ ವಿಶೇಷ ಅನುದಾನ ಕೂಡ ಒಂದು ಏನು ಬಯೋಚಾರ್, ಅಂದರೆ ಬಯೋಚಾರ್ಗಲ್ಲ, ಮಣ್ಣಿನ ಸಾವಯವ ಇಂಗಾಲ ಹೆಚ್ಚಿಗೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಬಡ್ಜೆಟಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೇವೆ. ಅಂದರೆ ಮಣ್ಣಿನ ಸಾವಯವ ಇಂಗಾಲ ಹೆಚ್ಚಿಗೆ ಮಾಡಲಿಕ್ಕೆ ಅನುದಾನ ಕೊಟ್ಟಿರುವಂಥದ್ದು ಕೂಡ ನಾವು ಗಮನಿಸ್ಬೋದು. ಅದರಲ್ಲಿ ಈ ಒಂದು ಬಯೋಚಾರ್ ಒಂದು ಬಳಕೆಯಿಂದ ನಮಗೆ ಸಾವಯವ ಇಂಗಾಲ ಹೆಚ್ಚಿಗೆ ಆಗಿರುವಂಥದ್ದನ್ನ ನಾವು ನೋಡ್ಬೋದು. ಅದೇ ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ಈಗ ಈ ಒಂದು ಬಯೋಚಾರ್ನ ಸದ್ಬಳಕೆಯಿಂದ ನಮ್ಮ ರೈತರು ಈಗ ರಾಸಾಯನಿಕ ಗೊಬ್ಬರಗಳ ಮತ್ತು ಈಗ ಕೀಟನಾಶಕಗಳ ಬಳಕೆ ಕೂಡ ಕಡಿಮೆ ಆಗ್ಬೋದಲ್ಲ ಸರ್? ಖಂಡಿತವಾಗಿ. ಅಂದರೆ ಈಗ ಬಯೋಚಾರ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಬಯೋಚಾರ್ನ ಈ ಯಾವ್ಯಾವ ರೀತಿ, ಅಂದರೆ ನಾನು ಹೇಳಿದೆ ನಿಮಗೆ ಪುಷ್ಟೀಕರಿಸಿದ ಬಯೋಚಾರ್ ಅಂತ ಹೇಳಿದ್ವಿ. ಪುಷ್ಟೀಕರಿಸಿದ ಬಯೋಚಾರ್ ಅಂತ ಹೇಳಿದಾಗ ಈ ಬಯೋಚಾರ್ ಮೆಟೀರಿಯಲ್ ನಮಗೆ ಏನು ರಸಸಾರ ಒಂದು 10-9 ಹೆಚ್ಚಿಗೆ ಇರುತ್ತೆ. ಅದನ್ನು ನಾವು ಪುಷ್ಟೀಕರಿಸಬೇಕಾದ್ರೆ 2 ರೀತಿಯಲ್ಲಿ ಪುಷ್ಟೀಕರಿಸ್ಬೋದು. ಒಂದು ರಾಸಾಯನಿಕ ಪದಾರ್ಥಗಳಲ್ಲಿ ಪುಷ್ಟೀಕರಿಸ್ಬೋದು. ರಾಸಾಯನಿಕ ಪದಾರ್ಥಗಳಂತ ಹೇಳಿದಾಗ ನಾವು ನೀರಿನಲ್ಲಿ ಕರಗುವಂಥ ಗೊಬ್ಬರಗಳ ಜೊತೆ ಅದನ್ನು ನೆನೆಸ್ಬಿಟ್ಟು ನಾವು ಬಳಕೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸಾವಯವ ರೀತಿಯಲ್ಲಿ, ಅಂದರೆ ರೈತನೇ ತನ್ನ ಹೊಲದಲ್ಲೇ ನಾವು ಯಾವ ರೀತಿ ಸಂಸ್ಕರಣೆ ಮಾಡ್ಕೋಬೋದು ಅಂತ ಹೇಳಿದ್ರೆ, ಸಗಣಿ ಮತ್ತು ಸಗಣಿ ನೀರು, ಅಥವಾ ರೈತನಲ್ಲಿ ಹೊಲದಲ್ಲಿ ಸಿಗುವಂಥ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಅಥವಾ ಎರೆಹುಳ ಗೊಬ್ಬರ ಆಗಿರ್ಬೋದು, ಅಥವಾ ಕಾಂಪೋಸ್ಟ್, ಯಾವುದೇ ಒಂದು ಕಾಂಪೋಸ್ಟ್ ಆಗಿರ್ಬೋದು. ಸೊ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಒಂದು ತಾಂತ್ರಿಕತೆ ಇದೆ. ಸೊ ಆ ತಾಂತ್ರಿಕತೆಯಲ್ಲಿ ನಾವು ಅದನ್ನು ಆ ಬಯೋಚಾರ್ ಜೊತೆ ಮಿಶ್ರಣ ಮಾಡಿ ಒಂದು 30 ದಿವಸದಿಂದ 40 ದಿವಸದ ನಾವು ಒಂದು ನೆರಳಲ್ಲಿ 2 ಚೆನ್ನಾಗಿ ಮಿಶ್ರಣ ಮಾಡಿ ನೆರಳಿನಲ್ಲಿ ಒಣಗಿಸ್ಬಿಟ್ಟು ಅದನ್ನು ಪ್ಯಾಕ್ ಮಾಡಿ ನಾವು ಏನು ಕೃಷಿಗೆ ಬಳಕೆ ಮಾಡಿದಾಗ ನಮಗೆ ಅದರಿಂದ ಭಾಳ ರೀತಿಯಾದಂಥ ಅನುಕೂಲ ಇರ್ತದೆ. ರೈತರು ನಾವು ಇಷ್ಟೇ ಗಮನಿಸಬೇಕಾಗಿರುವಂಥದ್ದು, ತಾವೇ ಪುಷ್ಟೀಕರಿಸ್ಕೋಬೇಕು ಅಂತ ಹೇಳಿದ್ರೆ ಸಗಣಿ ನೀರು ಅಥವಾ ಸಗಣಿ ಗೋವಿನ ಗಂಜಲ ಆಗಿರ್ಬೋದು, ಅಥವಾ ಒಂದು ಕಾಂಪೋಸ್ಟ್ ಮುಖಾಂತರ, ಅಂದರೆ ಸಾವಯವ ಯಾವುದೇ ಒಂದು ಗೊಬ್ಬರಗಳನ್ನ ನಾವು ಬಳಕೆ ಮಾಡಿಕೊಂಡು ನೀವು ಬಯೋಚಾರ್ನ ಮಣ್ಣಿಗೆ ಬಳಕೆ ಮಾಡ್ಕೋಬೋದು. ಮತ್ತು ಈ ಬಯೋಚಾರ್ ಬಳಕೆಯಿಂದ ನಾನು ನಿಮಗೆ ಮೊದಲೇ ಹೇಳಿದೆ ನೀರಿನ ಸಂರಕ್ಷಣೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕೆ ನೀರಿನ ಸಂರಕ್ಷಣೆ ಆಗುತ್ತೆ ಅಂತ ಹೇಳಿದ್ರೆ, ಬಯೋಚಾರ್ನಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಆ ಬಯೋಚಾರ್ ನಾವು ಮಣ್ಣಿಗೆ ಬಳಕೆ ಮಾಡಿಕೊಂಡಾಗ ಬಯೋಚಾರ್ಗೆ ಸ್ವಾಭಾವಿಕವಾಗಿ ನೀರನ್ನ ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯ ಇರ್ತದೆ. ಸೊ ಇದು ನೈಸರ್ಗಿಕವಾಗಿ ಸಿಗುವಂಥ ಒಂದು ಪದಾರ್ಥ ಆಗಿರೋದ್ರಿಂದ ಬಯೋಚಾರ್ನ ನೀವು ಮಣ್ಣಿಗೆ ಸೇರಿಸಿದಾಗ ಈ ಒಂದು ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ನೀರನ್ನ ಹಿಡಿದಿಟ್ಕೊಳ್ಳುವ ಪ್ರಮಾಣ ಜಾಸ್ತಿಯಾಗಿ ಮಣ್ಣಿಗೆ ಗಿಡದ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಬರುವಂಥದ್ದು ಕೂಡ ನಾವು ಗಮನಿಸಬಹುದು ಕೃಷಿಯಲ್ಲಿ. ಸೊ ಮತ್ತೆ ಬಯೋಚಾರ್ನ ಹೇಳ್ತಾ ಇದೆ ಯಾವ್ಯಾವ ರೀತಿ ಆರ್ಥಿಕವಾಗಿ ಲಾಭ ಆಗುತ್ತೆ ಅಂತ ಕೇಳಿದ್ರೆ, ಅಂದರೆ ನೀವು ಹೇಳ್ದಂಗೆ ಬಯೋಚಾರ್ ಬಳಕೆಯಿಂದ ಗೊಬ್ಬರದ ವೆಚ್ಚ ಕಡಿಮೆ ಆಗುತ್ತೆ. ಯಾಕೆ ಗೊಬ್ಬರದ ವೆಚ್ಚ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ರಾಸಾಯನಿಕ ಗೊಬ್ಬರಗಳನ್ನ ನಾವು ಏನಾದರೂ ಬಳಕೆ ಮಾಡಿದಾಗ ವೋಲಟೈಸೇಷನ್ ಲಾಸ್ ಅಂತ ಹೇಳ್ತೀವಿ, ಅಥವಾ ಲೀಚಿಂಗ್ ಲಾಸ್. ಅಂದರೆ ನಾವು ಯಾವುದೇ ಒಂದು ರಾಸಾಯನಿಕ ಗೊಬ್ಬರ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹಾವಿಯಾಗಿ ಪೋಲಾಗುವಂಥದ್ದು ನಾವು ನೋಡಿರ್ತೀವಿ. ಇಲ್ಲಾಂದರೆ ನೀರಿನಲ್ಲಿ ಕರಗಿಬಿಟ್ಟು ಬೇರೆ ಭೂಮಿಗೆ, ಅಂದರೆ ಆ ಒಂದು ನಿರ್ದಿಷ್ಟ ಬೆಳೆಗೆ ಸಿಗದಂಗೆ ಬೇರೆ ಬೆಳೆಗೆ ಹೋಗುವಂಥದ್ದು ನಾವು ನೋಡಿರ್ತೀವಿ. ಈ ಬಯೋಚಾರ್ ಬಳಕೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಗೊಬ್ಬರದ ಏನು ಪೋಲಾಗುವಂಥದ್ದನ್ನ ನಾವು ತಡೀಬೋದು.
ಸೊ ಜೊತೆಗೆ ಗೊಬ್ಬರ ಏನು ಕೊಟ್ಟಿರ್ತೀವಿ ನಾವು ಅದರದ್ದು ದಕ್ಷತೆ ಪ್ರಮಾಣ ಕೂಡ ಹೆಚ್ಚಿಗೆ ಆಗೋಂಥದ್ದನ್ನ ನೋಡ್ಬೋದು. ಇದರಿಂದ ರೈತರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕಡಿಮೆ ಖರ್ಚು, ಅಂದರೆ ವೆಚ್ಚ ಕಡಿಮೆ ಆಗೋಂಥದ್ದು ನಾವು ನೋಡಿರ್ತೀವಿ. ಮತ್ತು ಇನ್ನೊಂದು ಕೆಲವೊಂದು ವೈಜ್ಞಾನಿಕ ವರದಿಗಳ ಪ್ರಕಾರ ಮಣ್ಣಿನಲ್ಲಿ ಬರುವಂಥ ರೋಗಗಳು, ಶಿಲೀಂಧ್ರ ರೋಗಗಳಾಗಿರ್ಬೋದು ಅಥವಾ ದುಂಡಾಣು ರೋಗಗಳಾಗಿರ್ಬೋದು, ಟೊಮೊಟೊದಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ, ಈಗ ಇತ್ತೀಚಿನ ದಿನಗಳಲ್ಲಿ ಭಾಳ ಏನದು ಸ್ವರ್ಗ ರೋಗ ಸಿಕ್ಕಾಪಟ್ಟೆ ಆಗಿರೋದ್ರಿಂದ ವಿಲ್ಟ್ ಅಂತ ಹೇಳ್ತೀವಿ, ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಹೇಳ್ತೀವಿ. ಸೊ ಅಂಥವನ್ನೆಲ್ಲ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಬಯೋಚಾರ್ ಬಳಕೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡ್ಬೋದು. ಅದು ಕೂಡ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಆಗಿರುವಂಥದ್ದು, ನಾವು ವಿಶ್ಲೇಷಣೆ ಮಾಡಿ ವೈಜ್ಞಾನಿಕ ವರದಿಗಳು ಕೂಡ ಪುರಾವೆಗಳಿರೋದ್ರಿಂದ ಮಣ್ಣಿನಿಂದ ಬರುವಂಥ ರೋಗಗಳನ್ನ ನಾವು ಬೆಳೆಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಬಯೋಚಾರ್ ಬಳಕೆ ಮಾಡೋದ್ರಿಂದ ಖಂಡಿತವಾಗಿ ರೈತನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಏನು ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತ ಹೇಳ್ತೀವಿ ಅದು ಕ್ರಮೇಣ ಕಡಿಮೆ ಆಗುತ್ತೆ. ಜೊತೆಗೆ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ಬಯೋಚಾರ್ ಬಳಕೆ ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ವೃದ್ಧಿ ಆಗುತ್ತೆ. ಅದೇ ಮಣ್ಣಿನ ಆರೋಗ್ಯ ವೃದ್ಧಿ ಆಗುತ್ತೆ, ಸಾವಯವ ಇಂಗಾಲ ಹೆಚ್ಚಾಗುತ್ತೆ. ಇದರಿಂದ ಹಲವಾರು ರೀತಿಯಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಮತ್ತು ಅವನು ಹೊಲದಲ್ಲಿ ಯಾವುದೇ ಬೆಳೆ ಬೆಳೆದ್ರೂ ಕೂಡ ಚೆನ್ನಾಗಿರುತ್ತೆ, ಶುದ್ಧವಾಗಿರುವಂಥ ಆಹಾರನ ಉತ್ಪಾದನೆ ಮಾಡ್ಬೋದು. ಮತ್ತೆ ಬೆಳೆನೂ ಕೂಡ ಜಾಸ್ತಿ ಬರುತ್ತೆ. ಯಾಕಂದರೆ ಇದು ಒಂದು ಏನಾಗುತ್ತೆ, ಸಾವಯವ ಕೃಷಿಯಲ್ಲಿ ಇದು ಕೂಡ ಒಂದು ಭಾಗವಾಗಿ ಹೇಳ್ಬೋದು. ನೈಸರ್ಗಿಕ ಕೃಷಿ ಆಗಿರ್ಬೋದು, ಸಾವಯವ ಕೃಷಿಯಲ್ಲಿ ಆಗಿರ್ಬೋದು. ಮತ್ತು ಈ ಒಂದು ಬಯೋಚಾರ್ ಬಳಕೆ ಬಂದ್ಬಿಟ್ಟು ಏನು ಇತ್ತೀಚಿನ ದಿನಗಳಲ್ಲ, ನಾವು ಮಾನವರು ಯಾವ ರೀತಿ ನಾವು ಅಂದರೆ ನಾಗರಿಕತೆ ಬಂದಾಗ ಕೃಷಿ ಮಾಡಲಿಕ್ಕೆ ನಾವು ಯಾವಾಗ ಪ್ರಾರಂಭ ಮಾಡಿದ್ವೋ ಅವಾಗಿಂದನೂ ನಾವು ಬಯೋಚಾರ್ ಬಳಕೆ ಮಾಡ್ತಾಯಿದ್ದೀವಿ. ಅಂದರೆ ನಾವೇನು ಮಾಡ್ತಾಯಿದ್ದೀವಿ, ಈ ಬಯೋಚಾರ್ನ ಬಳಕೆ ಮಾಡ್ಕೊಬರ್ತಾಯಿದ್ದೀವಿ ನಮ್ಮ ಪೂರ್ವಿಕರೆಲ್ಲನೂ. ಬಟ್ ಕ್ರಮೇಣ ಏನಾಯಿತು, ಅದನ್ನು ಬಳಕೆ ಮಾಡುವಂಥ ವಿಧಾನನ ಯಾವ ರೀತಿ ಮಾಡಬೇಕು ಮತ್ತು ಯಾವ ರೀತಿ ಡಾಕ್ಟರ್ ಈಗ ಅನಿಲ್ ಕುಮಾರ್ ಅವರೇ, ಬಯೋಚಾರ್ ಅಂತ ಕಣ ಈಗ ಬೇರೆ ಬೇರೆ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಜಾಸ್ತಿ ಪ್ರಮಾಣದ ಕೃಷಿ ತ್ಯಾಜ್ಯಗಳನ್ನು ದೊಡ್ಡ ಗುಡ್ಡೆ ಹಾಕಿ ಬೆಂಕಿ ಕೊಟ್ಟು ಬಿಡ್ತಾರೆ. ಅದರಿಂದ ಇಡೀ ಊರಲ್ಲಿ ಇಡೀ ಆ ಕಡೆ ಎಲ್ಲ ಪ್ರದೇಶಕ್ಕೂ ಹೊಗೆ ತುಂಬ್ಕೊಂಡ್ಬಿಡ್ತದೆ. ಮತ್ತು ಏನು ವಾತಾವರಣ ಕಲುಷಿತ ಆಗಿಬಿಡುತ್ತೆ, ಕೆಟ್ಟುಬಿಡುತ್ತೆ, ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ, ನೋಡೋಕ್ಕೆ ತೊಂದರೆ ಆಗುತ್ತೆ, ಈ ಥರ ಎಲ್ಲ ಹೇಳ್ತಾರೆ. ಹೌದು, ಖಂಡಿತ ಸರ್. ಅಂದರೆ ಈಗ ನೀವೇನು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ಈಗ ನಮಗೆ ನಮ್ಮ ದೇಶದ ಒಂದು ಉದಾಹರಣೆ ತಗೋಬೇಕಾದ್ರೆ, ಈಗ ಪಂಜಾಬ್ ಹರಿಯಾಣದಲ್ಲಿ ಆ ಕೃಷಿ ತ್ಯಾಜ್ಯಗಳಿಗೆ ಬೆಂಕಿ ಕೊಟ್ಟಲ್ಲಿ ನಮ್ಮಲ್ಲಿ ಡೆಲ್ಲಿ ಅಂತ ಪ್ರದೇಶದಲ್ಲಿ ನಮಗೇನಾಗುತ್ತೆ, ವಾಯು ಮಾಲಿನ್ಯ ಆಗಿಬಿಡುತ್ತೆ. ಸೊ ಹಂಗೆ ಈಗ ಸುಮಾರು ಜನ ಏನು ಮಾಡ್ತಾರೆ, ಈಗ ಮಂಡ್ಯ ಭಾಗದಲ್ಲಿ ಕೂಡ ಭತ್ತ ಮತ್ತು ಈಗ ಕಬ್ಬು ಬೆಳೀತಾರಲ್ಲ, ಕಬ್ಬನ್ನ ತ್ಯಾಜ್ಯನ ಬೆಂಕಿ ಇಟ್ಬಿಡ್ತಾರೆ. ಸೊ ಬೆಂಕಿ ಇಟ್ಟಾಗ ಏನಾಗುತ್ತೆ, ಖಂಡಿತವಾಗೂ ವಾಯು ಮಾಲಿನ್ಯ ಆಗುತ್ತೆ. ಅದೇ ಬಯೋಚಾರ್ ತಯಾರು ಮಾಡಬೇಕಾದ್ರೆ ನಿಮ್ಗೆ ಅದನ್ನೇ ಹೇಳಿದೆ, ಪ್ಯಾರಾಲಿಸಿಸ್ ಅಂತ ಹೇಳ್ಬಿಟ್ಟು. ಅಂದರೆ ಇದನ್ನು ನಾವು ಕಂಟ್ರೋಲ್ಡ್ ಕಂಡೀಷನಲ್ಲಿ ಬೆಳೆಯೋದ್ರಿಂದ ಏನು ನಮಗೆ ಬಯೋಚಾರ್ ಉತ್ಪಾದನೆ ಆಗುತ್ತೆ, ಜೊತೆಗೆ ಒಂದು ಬಯೋಚಾರಿಂದ ಬಯೋ ಪ್ರಾಡಕ್ಟ್ ಕೂಡ ಒಂದು ಉತ್ಪಾದನೆ ಆಗುತ್ತೆ. ಅಂದರೆ ನಾವು ಒಂದು ಇಂಡಸ್ಟ್ರಿಯಲ್ ಮುಖಾಂತರ ಅಥವಾ ಒಂದು ಡ್ರಮ್ ಪದ್ಧತಿಯಲ್ಲಿ ನಾವೇ ಒಂದು ಕಂಟ್ರೋಲ್ಡ್ ಕಂಡೀಷನ್ಸಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದಾಗ ನಮ್ಗೆ ಅದರಲ್ಲಿಂದ ಒಂದು ಬೈ ಪ್ರಾಡಕ್ಟ್ ಕೂಡ ಬರುತ್ತೆ, ಅದು ವುಡ್ ವೆನಿಗಾರ್ ಅಂತೇಳಿ. ಇದು ಅತ್ಯಂತ ಪರಿಣಾಮಕಾರಿಯಾಗಿ ನಿಮಗೆ ಬೆಸ್ಟ್ ಇನ್ಸೆಕ್ಟ್ ರೆಪಲೆಂಟ್ ಅಂತ. ನೀವು ಯಾವುದೇ ಒಂದು ಬೆಳೆಗೆ ನೀವು ಏನು ವುಡ್ ವೆನಿಗಾರ್ ಅಂತ ಏನು ಉತ್ಪಾದನೆ ಆಗುತ್ತಲ್ಲ, ಅದನ್ನು ಯಾವುದೇ ಒಂದು ಬೆಳೆಗೆ ನಾವು ಸಿಂಪಡಣೆ ಮಾಡಿದಾಗ ಕೀಟಗಳನ್ನ ರೆಪಲೆಂಟ್, ಅಂದರೆ ಕೀಟಗಳ ನಿಮ್ಮ ಒಂದು ಆ ಬೆಳೆಗೆ ನಿಮಗೆ ಬರ್ದಂಗೆ ತಡೆಯುತ್ತೆ. ಜೊತೆಗೆ ಇದರಲ್ಲಿ ಕಾರ್ಬನ್ ಇರೋದ್ರಿಂದ ಲಿಕ್ವಿಡಲ್ಲಿ ನಿಮಗೆ ಕಾರ್ಬನ್ನ ನೀವು ಡೈರೆಕ್ಟಾಗಿ ಯಾವುದೇ ಒಂದು ಬೆಳೆಗೆ ನೀವು ಸಿಂಪಡಣೆ ಮಾಡಿದಾಗ ಹಚ್ಚ ಹಸಿರಾಗಿ ಒಳ್ಳೆ ಉತ್ಕೃಷ್ಟವಾಗಿ ಇರುವಂಥ ಬೆಳೆಯುವಂಥ ಏನದು ಬೆಳೆನ ನಾವು ಗಮನಿಸ್ಕೋಬೋದು. ಸೊ ಹಂಗಾಗಿ ಬಯೋಚಾರ್ನ ರೈತ ತಯಾರು ಮಾಡ್ಕೊಳ್ಳೋಂಥ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನೀವು ಹೇಳ್ದಂಗೆ ವಾಯು ಮಾಲಿನ್ಯ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ಪ್ಯಾರಾಲಿಸಿಸ್ ಯೂನಿಟ್ ಅಂತೇಳಿ ಈಗ ಇಂಡಸ್ಟ್ರಿಯಲ್ ಇದರಲ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ಸಣ್ಣ ಪ್ರಮಾಣದಲ್ಲಿ ಡ್ರಮ್ ಮೆಥಡ್ ಅಂತೇಳಿ ನಮ್ಮ ಒಂದು ರೈತರ ಒಂದು ತಂತ್ರಜ್ಞಾನದನ್ನು ಅಭಿವೃದ್ಧಿಪಡಿಸಿರುವಂಥ ವಿಶ್ವವಿದ್ಯಾಲಯ ಆಗಿರ್ಬೋದು ಅಥವಾ ಕ್ರೀಡಾ ಹೈದರಾಬಾದ್ ಅವ್ರ ಸಂಸ್ಥೆಯವರು ಕೂಡ ಡ್ರಮ್ ಕ್ಲೀನ್ ಮೆಥಡ್ ಅಂತೇಳಿ ಒಂದು ಮಾಡ್ಕೊಂಡಿದ್ದಾರೆ. ಆ ಒಂದು ಪದ್ಧತಿಯಲ್ಲಿ ಮಾಡೋದ್ರಿಂದ ಏನು ವಾಯು ಮಾಲಿನ್ಯ ಆಗುತ್ತೆ ಅದನ್ನು ನಾವು ಕಡಿಮೆ ಮಾಡಿಬಿಟ್ಟು ನಾವು ಬಯೋಚಾರ್ನ ತಯಾರು ಮಾಡ್ಕೋಬೋದು. ಜೊತೆಗೆ ಒಂದು ಬಯೋಚಾರ್ನ ನಾವು ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕಾರ್ಬನ್ ಕ್ರೆಡಿಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರಾದರೂ ಮರ ಹೆಚ್ಚಿಗೆ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಕಾರ್ಬನ್ ಟ್ರೇಡಿಂಗ್ ಅಂತ, ಕಾರ್ಬನ್ ಫಾರ್ಮಿಂಗ್ ಅಂತ ಹೇಳ್ತಾ ಇದ್ದೀವಿ. ಈ ಬಯೋಚಾರ್ನ ನಾವು ಬಳಕೆ ಮಾಡ್ತಾ ಇದ್ದರೆ ಮಣ್ಣಿನಲ್ಲಿ ನಮಗೆ ಕಾರ್ಬನ್ನ ಹಿಡಿದಿಟ್ಕೊಳೋ ಪ್ರಮಾಣ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಯಾವುದೇ ಒಂದು ವಸ್ತುವನ್ನ ಸುಟ್ಟಾಗ ನಮಗೆ ಇಂಗಾಲ ಡೈಆಕ್ಸೈಡ್ ಆಗಿ ಮೇಲೆ ಹೋದಾಗ ನಮಗೆ ಓಝೋನ್ ಪದರ ಡ್ಯಾಮೇಜ್ ಆಗಿ ನಮಗೆ ಮತ್ತೆ ಏನಾದರೂ ಕ್ಲೈಮೇಟ್ ಚೇಂಜ್ ಅಂತ ಏನು ಹೇಳ್ತೀವಿ, ಹವಾಮಾನ ಬದಲಾವಣೆ ಆಗುವಂಥದ್ದು. ಸೊ ಈ ರೀತಿ ಅನೇಕ ರೀತಿಯಾದಂಥ ತೊಂದರೆಗಳಾಗ್ತಾ ಇರೋದನ್ನ ನಾವು ತಡಿಬೇಕು ಅಂತ ಹೇಳಿದ್ರೆ ಈ ಒಂದು ನಾವು ಒಂದು ಏನು ಇಂಗಾಲ ಡೈಆಕ್ಸೈಡ್ ಹೋಗೋದನ್ನ ಕಾರ್ಬನ್ನಾಗಿ ಅಂದರೆ ಬಯೋಚಾರ್ ಆಗಿ ಪರಿವರ್ತನೆ ಮಾಡಿಬಿಟ್ಟು ಮಣ್ಣಿಗೆ ಸೇರಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಣ್ಣಲ್ಲಿ ಹಿಡಿದಿಟ್ಕೊಳುತ್ತೆ. ಮಣ್ಣಲ್ಲಿ ನಿಮಗೆ ಒಂದ್ಸಲಿ ಬಯೋಚಾರ್ ಅಂದರೆ ಯಾವುದೇ ರೀತಿಯಾದ ಕಾರ್ಬನ್ ಹಿಡಿದಿಟ್ಕೊಂತ ಹೇಳಿದ್ರೆ ಈಗ ನೋಡಿರ್ತೀರಿ ಕಾರ್ಬನ್ ಡೇಟಿಂಗ್ ಅಂತ ಕೇಳಿರ್ತೀರಲ್ಲ, ಅಂದರೆ ಕಾರ್ಬನ್ ಅಂಶ ಅದಕ್ಕೆ ಸುಮಾರು ವರ್ಷಗಳ ಕಾಲ ಮಣ್ಣಲ್ಲೇ ಇರುತ್ತೆ. ಸೊ ಮಣ್ಣಲ್ಲಿ ಕಾರ್ಬನ್ ಹೆಚ್ಚಿಗೆ ಇತ್ತು ಅಂತ ಹೇಳಿದ್ರೆ ನಿಮಗೇನಾಗುತ್ತೆ, ಆಟೋಮೆಟಿಕ್ಕಾಗಿ ನಿಮಗೆ ಬೆಳೆಗಳಲ್ಲಿ
ಅತಿ ಹೆಚ್ಚಾಗಿ ಅಂದರೆ ಕಾರ್ಬನ್ ಅಂದರೆ ಮಣ್ಣಿನ ಆರೋಗ್ಯ ಚೆನ್ನಾಗಾಗುತ್ತೆ, ಬೆಳೆಗಳು ಭಾಳ ಚೆನ್ನಾಗಿ ಬೆಳೆಯುವಂಥದ್ದು ನಾವು ನೋಡ್ಬೋದು. ಜೊತೆಗೆ ನಮಗೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಕಾರ್ಬನ್ ಟ್ರೇಡಿಂಗ್. ಸೊ ಕಾರ್ಬನ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ನಾವು ನಮ್ಮಲ್ಲಿ ಕಾರ್ಬನ್ ಹೆಚ್ಚಿಗೆ ನಾವು ಹಿಡಿದಿಟ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ, ಬಯೋಚಾರ್ ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ರೈತ ಸಂಘ ಆಗಿರ್ಬೋದು, ರೈತ ಗುಂಪು ಆಗಿರ್ಬೋದು, ಸೊ ನಮ್ಮ ಒಂದು ಪ್ರದೇಶದಲ್ಲಿ ನಾವು ಕಾರ್ಬನ್ ಟ್ರೇಡಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ಅದಕ್ಕೆ ಮುಂದಿನ ದಿನಗಳಲ್ಲಿ ಹಣ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಿಗೆ ಇರುವಂಥದ್ದು ನಾವು ನೋಡಿದ್ದೇವೆ ಪಾಲಿಸಿಗಳ ಮುಖಾಂತರ. ಈಗ ನಮ್ಮ ರೈತರು ಸಂಪ್ರದಾಯಬದ್ಧವಾಗಿ ಈಗ ಕಬ್ಬಿನ ರವದಿಗಳನ್ನು ಅಥವಾ ಭತ್ತದ ಹುಲ್ಲುಗಳನ್ನು ಇವನ್ನು ತಾವೇ ಅಲ್ಲಿ ಮಣ್ಣಿನ ಒಳಗೆ ಸೇರಿಸ್ಬಿಡ್ತಾ ಇದ್ದರು. ಅದಕ್ಕೆ ಕೆಲವು ರೈತರು ಈಗಲೂ ಮಾಡ್ತಾ ಇದ್ದಾರೆ. ಅವರು ಬೆಂಕಿ ಹಾಕೋ ಪದ್ಧತಿ ಇಲ್ಲ. ಅಂದರೆ ಕೆಲವೊಂದು ಸಾರಿ ಬೆಂಕಿ ಹಾಕಲಿಕ್ಕೂ ಆಗಲ್ಲ, ಯಾಕೆಂದರೆ ಗದ್ದೆ ಒದ್ದೆ ಇರ್ತದೆ. ನೀವು ಹುಲ್ಲನ್ನು ಬೇರೆ ಕಡೆ ತೊಗೊಂಡೋಗಿ ಬೆಂಕಿ ಹಾಕೋದಿದ್ರೆ ಹಂಗೆ ಮಾಡಿ ಸ್ವಲ್ಪ ಒಣಗಿಸಿ ಹಾಕಬೇಕಾಗತ್ತೆ. ಹೊಲದಲ್ಲೇ ನೀವು ಬೆಂಕಿ ಇಡೋಕ್ಕಾಗಲ್ಲ. ಹಾಗಾಗಿ ಮಣ್ಣಲ್ಲಿ ಮುಚ್ಚಿಗೆ ಮಾಡಿ ಮಣ್ಣಿನ ಜೊತೆ ಸೇರಿಸ್ಬಿಡ್ತೀವಿ. ಖಂಡಿತವಾಗಿ ಸರ್, ಅದರಿಂದ ನೀವು ಖಂಡಿತವಾಗಿ ಏನು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ಯಾವುದೇ ಒಂದು ಕೃಷಿ ತ್ಯಾಜ್ಯಗಳನ್ನ ಮಣ್ಣಿಗೆ ಸೇರಿಸಿದಾಗ ಖಂಡಿತವಾಗಿ ಈಗ ನಾನು ಏನು ಹೇಳ್ತಾ ಇದ್ದಾರೆ ಅದರ ಬೆನಿಫಿಟ್ ಅಂತೂ ಇದ್ದೇ ಇರುತ್ತೆ. ಯಾಕಂದರೆ ಮಣ್ಣಿನಲ್ಲಿ ಸಾವಯವ ಆಗುತ್ತೆ, ಸಾವಯವ ಇಂಗಾಲ ತಾನೇ ರಚನೆ ಆಗುತ್ತೆ. ಯಾವುದೇ ಒಂದು ಕೃಷಿ ತ್ಯಾಜ್ಯಗಳು ಬೆಂಕಿ ಹಿಡ್ದಂಗೆ ಮಣ್ಣಿನಲ್ಲಿ ನಾನು ಸೇರಿಸ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಕೊಳಿಲಿಕ್ಕೆ ನಮಗೆ 3 ತಿಂಗಳ ಕಾಲಾವಕಾಶ ಬೇಕು. ಆ ಕೊಳಿಲಿಕ್ಕೆ ನಮಗೆ ಅಲ್ಲಿರುವಂಥ ಪೂರಕ ವಾತಾವರಣ, ಮಣ್ಣಿನ ತೇವಾಂಶ ಆಗಿರಬೇಕು, ಮಣ್ಣಿನ ಅಲ್ಲಿ ಸೂಕ್ಷ್ಮ ಜೀವಿಗಳಾಗಿರಬೇಕು. 3 ತಿಂಗಳ ಕಾಲಾವಕಾಶ ಅಂತೂ ಬೇಕೇ ಬೇಕು. ನಾವು ಯಾವುದೇ ಒಂದು ಕೃಷಿ ತ್ಯಾಜ್ಯನ ಮಣ್ಣಿಗೆ ಸೇರಿಸಿದಾಗ ಕನಿಷ್ಠ ಅಂದರೆ ಕೂಡ ನಮಗೆ 2ರಿಂದ 3 ತಿಂಗಳು ನಮಗೆ ಅದರದ್ದೇನು ಬೆನಿಫಿಟ್ ಅಂದರೆ ಅದರದ ಒಂದು ನಮಗೆ ರಿಸಲ್ಟ್, ಈಗ ಅದನ್ನ ಕೊಳೆತುಬಿಟ್ಟು ಅದರಲ್ಲಿರುವಂಥ ಪೋಷಕಾಂಶಗಳಾಗಿರ್ಬೋದು, ಅದರಲ್ಲಿರುವಂಥ ಸಾವಯವ ಅಂಶ ಮಣ್ಣಿಗೆ ಸೇರಿಸಬೇಕು ಅಂತ ಹೇಳಿದ್ರೆ ನಮಗೆ ಕನಿಷ್ಠ 2ರಿಂದ 3 ತಿಂಗಳು ಬೇಕಾಗ್ತದೆ. ಅದನ್ನೇ ಈ ರೀತಿ ಒಂದು ಬಯೋಚಾರ್, ಅಂದರೆ ನಾವು ಬಯೋಚಾರ್ ತಯಾರು ಮಾಡಿಕೊಂಡಾಗ ನಮಗೆ ಕೃಷಿ ತ್ಯಾಜ್ಯಗಳನ್ನ ಬಯೋಚಾರ್ ತಯಾರು ಮಾಡಲಿಕ್ಕೆ ನಮಗೆ ಕೇವಲ ಕೆಲವೊಂದು ಗಂಟೆಗಳಂದರೆ ಒಂದು ದಿನದ ಅವಧಿಯಲ್ಲಿ ನಮಗೆ ಮಣ್ಣಿಗೆ ನಾವು ನೇರವಾಗಿ ಆ ಒಂದು ಕಾರ್ಬನ್ ಅಂಶನ ಡೈರೆಕ್ಟಾಗಿ ಕೊಡ್ಬೋದು. ಸೊ ಮತ್ತು ಬಯೋಚಾರಲ್ಲಿ ನಮಗೆ ಇದು ರಿಚ್ ಕಾರ್ಬನ್ ಮೆಟೀರಿಯಲ್ ಅಂತ ಹೇಳಿದೆ. ಬಯೋಚಾರಲ್ಲಿ ನಮ್ಮ ಕನಿಷ್ಠ ಪಕ್ಷ ಏನಿಲ್ಲ ಅಂತ ಹೇಳಿದ್ರೆ ನಾವು 30ರಿಂದ 40%, ಕೆಲವೊಂದು ಸಲ 70% ಅಷ್ಟು ಕಾರ್ಬನ್ ಇರುವಂಥದ್ದು ನಾವು ನೋಡ್ತೀವಿ. ನಾವು ಬಯೋಚಾರ್ ಕಾಂಪೋಸ್ಟಲ್ಲಿ ನಮಗೆ 71% ಕಾರ್ಬನ್ ಇರುತ್ತೆ. ಸೊ 71% ಕಾರ್ಬನ್ ಇರುವಂಥ ಯಾವುದೇ ಒಂದು ಇವನ್ ನಾವು ಸಾವಯವ ಗೊಬ್ಬರಗಳು ಅದರಲ್ಲಿ ಕೂಡ ನಮ್ಗೆ 10% 20% ಬಂದ್ರೂ ಹೆಚ್ಚೇ ನಮಗೆ ಕಾರ್ಬನ್ ಅಂಶ. ಯಾವುದೋ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು. ಅದೇ ನಾವು ಈ ಥರ ಒಂದು ಬಯೋಚಾರ್ ಕಾಂಪೋಸ್ಟ್ನ ನಾವು ಏನಾದರೂ ಕೃಷಿಗೆ ಬಳಕೆ ಮಾಡಿಕೊಂಡಾಗ 70% ಇರುವಂಥದ್ದು ನಾವು ಕಾರ್ಬನ್ನ ಕೂಡ ನಾವು ನೋಡ್ಬೋದು. ಅದು ಮತ್ತು ನಮಗೆ ತಯಾರು ಮಾಡಲಿಕ್ಕೆ ಅಂದರೆ ಕಾರ್ಬನನ್ನು ಮಣ್ಣಿಗೆ ಸೇರಿಸಲಿಕ್ಕೆ ಕೇವಲ 1 ದಿನದ ಅವಕಾಶ ನಮಗೆ. ಅಂದರೆ 1 ದಿವಸ ನಾವು ವೈಜ್ಞಾನಿಕವಾಗಿ ಅದನ್ನು ಸಂಸ್ಕರಣೆ ಮಾಡಿಬಿಟ್ಟು ಒಂದು ಬಯೋಚಾರ್ನ ತಯಾರು ಮಾಡಿಬಿಟ್ಟು ಮಣ್ಣಿಗೆ ಸೇರಿಸಿದಾಗ ನಮಗೆ ಮಾರನೇ ದಿವಸನೇ ನಮಗೆ ಮಣ್ಣಿನಲ್ಲಿ ಏನು ಆ ಲಾಭಗಳಾಗುತ್ತೆ ನಾವು ಪಡಿಬೋದು ರೈತರು. ಇಲ್ಲ ಅಂತ ಹೇಳಿದ್ರೆ ನೀವು ಹೇಳಿದ ಪ್ರಕಾರ ಸಾಂಪ್ರದಾಯಿಕವಾಗಿ ಒಂದು ಏನು ಕೃಷಿ ತ್ಯಾಜ್ಯಗಳನ್ನ ನಾವು ಚಾಪ್ ಮಾಡಿಬಿಟ್ಟು ಮಣ್ಣಿಗೆ ನಾವು ಸೇರಿಸಿದಾಗ ಅದು ಕೊಳೆತು ಕೂಡ ಅದೇ ರೀತಿಯಾದಂಥ ಬೆನಿಫಿಟ್ ಸಿಗುತ್ತೆ ನಮಗೆ. ಬಟ್ ಕೊಳೆಯಲಿಕ್ಕೆ ನಮಗೆ ಒಂದು 2 ತಿಂಗಳಾಗುತ್ತೆ. ಆ ಒಂದು ಅವಧಿಯಲ್ಲಿ ನಮಗೆ ಇಂಗಾಲ ಡೈಆಕ್ಸೈಡು ಅಂದರೆ ಪೋಲಾಗುವಂಥದ್ದು ನಾವು ಗಮನಿಸ್ಬೋದು. ಅಂದರೆ ನಾವು ಈಗ ಕೃಷಿ ತ್ಯಾಜ್ಯಗಳನ್ನ ನಾವು ಹಾಕಿದಾಗ ಅದು ಮಿನರಲೈಸೇಷನ್ ಅಂತ ಹೇಳ್ತೀವಿ, ಅಲ್ಲಿ ಇಂಗಾಲ ಡೈಆಕ್ಸೈಡ್ ಆಗಿ ಕಾರ್ಬನ್ ಅಂಶ ಕೆಲವೊಂದು ಗಾಳಿ ಮುಖಾಂತರ ಹೊರಟೋಗ್ಬಿಡುವಂಥದ್ದು ನೋಡಿರ್ತೀವಿ. ಸೊ ಅದೇ ಬಯೋಚಾರ್ಲ್ ಆಗುತ್ತೆ ಅಂತ ಹೇಳಿದ್ರೆ ಇದು ಕಾನ್ಸಂಟ್ರೇಟೆಡ್ ಕಾರ್ಬನ್ ಇದು. ಸೊ ಕಾರ್ಬನ್ನ ನಾವು ಅಲ್ಲೇ ಹಿಡಿದಿಟ್ಕೊಂಡು ಅದನ್ನು ನಾವು ಭೂಮಿಗೆ ಕೊಡೋದ್ರಿಂದ ಕಾರ್ಬನ್ ರಿಚ್ ಆಗಿ ಸಾಯಿಲ್ಸ್ ಪರಿವರ್ತನೆ ಆಗ್ತಾ ಹೋಗುತ್ತೆ. ತುಂಬ ಸಂತೋಷ ಡಾಕ್ಟರ್ ಅನಿಲ್ ಕುಮಾರ್ ಎಸ್ ಅವರೇ. ಪ್ರಸ್ತುತ ಕೋಲಾರದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ಕೃಷಿ ವಿಜ್ಞಾನಿಗಳಾಗಿ ಪ್ರಸ್ತುತ ಪೌಷ್ಟಿಕಯುಕ್ತ ಬಯೋಚಾರ್ ಬಳಕೆಯಿಂದ ನಮ್ಮ ರೈತರ ಬೆಳೆಯಲ್ಲಿ ಯಾವ್ಯಾವ ಥರದ ಬದಲಾವಣೆಯನ್ನು ನಾವು ನೋಡ್ಬೋದು ಮತ್ತು ಇದರಿಂದ ರೈತರಿಗೆ ಏನು ಪ್ರಯೋಜನ, ಈ ಎಲ್ಲ ವಿಷಯ ಕುರಿತು ಅತಿ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ಅನಿಲ್ ಕುಮಾರ್ ಅವ್ರ ಜೊತೆಗೆ ನಾವು ಮಾತಾಡಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಸರ್, ನನ್ನ ಮೊಬೈಲ್ ಸಂಖ್ಯೆ 9743196196. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.